ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಭವ್ಯ ಗೌಡ. ಗೈಸ್, ನಾನು ಒಂದು ಒಳ್ಳೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ. ಏನು ರೆಸಿಪಿ ಅಂದರೆ ಬೆಳ್ಳುಳ್ಳಿ ಬಜ್ಜಿ ಅಂತ. ಗೈಸ್, ನಾನು ಈ ಬೆಳ್ಳುಳ್ಳಿ ಬಜ್ಜಿ ಮಾಡೋದಕ್ಕೆ 1 ಸ್ಮಾಲ್ ಟೇಬಲ್ ಸ್ಪೂನು ಕಾಳು ಮೆಣಸು, 2 ಬೆಳ್ಳುಳ್ಳಿ ಬೆಳೆ ಬಿಡಿಸ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಾನು ಮಾಂಸ ಸಾರು ಹುಡಿನ ತೊಗೊಂಡಿದ್ದೀನಿ. ಸಣ್ಣ ಗಾತ್ರಕ್ಕೆ ನಾನು ಶುಂಠಿನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕಾಯಿ. ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ತಗೊಂಡಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ 1-2 ಸ್ಪೂನ್ ಆದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ 1-2 ಬೆಳ್ಳುಳ್ಳಿಯಷ್ಟು ನಾನು ಬೇಳೆ ಬಿಡಿಸ್ಕೊಂಡು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಬೆಳ್ಳುಳ್ಳಿ ಸ್ವಲ್ಪ ರೆಡ್ ಆದಮೇಲೆ ಕೆಂಪಿಗೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಿಕ್ಸಿಲಿ ರುಬ್ಕೊಂಡಿದ್ದೀನಲ್ಲ, ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಆ ಮಸಾಲೆನ ಹಾಕ್ಕೊಂಡು ಒಂದ್ಸಲ ನಾನು ಆ ಕಡೆಯಿಂದ ಈ ಕಡೆಗೆ ಅದನ್ನು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಗೈಸ್, ಹಾಗೆ ಮಿಕ್ಸಿ ಜಾರ್ನ ಚೆನ್ನಾಗಿ ತೊಳ್ಕೊಂಡು ಆ ನೀರನ್ನು ಸಹ ನಾನು ಇದ್ರೊಳಗಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಎಕ್ಸ್ಟ್ರಾ ನೀರು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನು ತೆಳುವಾಗಿ ನೋಡಿ, ಇಷ್ಟು ತೆಳುವಾಗಿ ನೀರು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬೇಯ್ತಾ ಸ್ವಲ್ಪ ಗಟ್ಟಿಗೆ ಬರುತ್ತೆ. ಮೊದಲೇ ಗಟ್ಟಿಗಿದ್ರೆ ಅದು ಇನ್ನೂ ಚೆನ್ನಾಗಿ ಬೇಯ್ತಾ ಅದು ಫುಲ್ ಎಲ್ಲ ಗಟ್ಟಿಯಾಗಿ ಅಂಡಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಈ ರೀತಿ ತೆಳ್ಳಗೆ ಬರೋ ರೀತಿ ನೀರನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ತೆಳು ನೀರು ಹಾಕ್ಕೊಂಡ್ರೆ ಅದು ಸ್ವಲ್ಪ ಬೇಯ್ತಾ ಒಂದು ಮೀಡಿಯಮ್ ಲೆವೆಲ್ಗೆ ಗಟ್ಟಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಗೈಸ್, ಈ ರೀತಿ ಉಪ್ಪು ಬಂದಮೇಲೆ ಬೆಳ್ಳುಳ್ಳಿ ಬಜ್ಜಿ ನಾನು ಅದನ್ನು ಸಣ್ಣುರಿ ಮಾಡಿ ಚೆನ್ನಾಗಿ ಬೇಯಿಸ್ತೀನಿ. ಸಣ್ಣುರಿ ಮಾಡಿಬಿಟ್ಟು ನಾನು ಒಂದು 15ಇಂದ 20 ಮಿನಿಟ್ಸ್ನೇ ನಾನು ಬೇಯೋದಕ್ಕೆ ಬಿಟ್ಬಿಡ್ತೀನಿ. ದಪ್ಪುರಿ ಮಾಡಿಬಿಟ್ಬಿಟ್ರೆ ಬೇಗ ಅದು ಚೆನ್ನಾಗಿ ಬೆಂದು ಫುಲ್ ಎಲ್ಲ ಗಟ್ಟಿ ಆಗ್ಬಿಟ್ಟು ಇದಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಸಣ್ಣುರಿಲಿ ನೀಟಾಗಿ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ನಾನು ಸಣ್ಣುರಿ ಹಾಕ್ಬಿಟ್ಟು ಬಿಡ್ತೀನಿ. ನೋಡಿ ಗೈಸ್, ಈ ರೀತಿ ಚೆನ್ನಾಗಿ ಬೆಂದಮೇಲೆ ರೈಸಿಗೆ ಹಾಕ್ಕೊಂಡು ತಿನ್ಬೋದು. ಗೈಸ್, ನಾನು ಇನ್ನೂ ಗಟ್ಟಿಗೆ ಬೇಯಿಸ್ಬೋದಿತ್ತು. ಇಷ್ಟೇ ಇಲ್ಲಿ ಸಾಕು ಅಂದ್ಬಿಟ್ಟು ನಾನು ಜಾಸ್ತಿ ಬೇಯಿಸೋಕ್ಕೆ ಹೋಗಲಿಲ್ಲ. ಈ ಮೀಡಿಯಮ್ ಗಟ್ಟಿ ಬರೋ ರೀತಿ ಚೆನ್ನಾಗಿ ಬೇಯಿಸ್ಕೊಂಡೆ. ಫ್ರೆಂಡ್ಸ್, ಈ ಬೆಳ್ಳುಳ್ಳಿ ಬಜ್ಜಿ ಏನಕ್ಕೆ ಒಳ್ಳೆಯದು ಅಂದರೆ ಶೀತ ಏನಾದ್ರು ಆಗಿದ್ದರೆ ಇದು ತುಂಬ ಒಳ್ಳೆಯದು. ಹಾಗೆ ಕೆಮ್ಮು ಏನಾದ್ರು ಇದ್ದರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಇದನ್ನು ಬಾಣ್ತೀರಿಗೂ ಸಹ ಕೊಡ್ತಾರೆ. ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.